ಹಾಯ್ ಚಿಕ್ಕು ಸ್ನೇಹಿತರೆ, ಪೈನ್ಬೋ ಸಣ್ಣ ಕಥೆಗಳಿಗೆ ಎಲ್ಲರಿಗೂ ಸ್ವಾಗತ. ಒಂದು ದಿವಸ ಕಾಡಿನೊಳಗೆ ಬನ್ನಿ, ತುಂಬಾ ಚಳಿ ಆಗ್ತಿದೆ. ಚಳಿಗಾಲ ಅಲ್ವಾ, ನಮ್ಗೆ ಬೇರೆ ಕಡೆ ಹೋಗೋಣ. ಹೌದು ಹೌದು, ನನಗೂ ತುಂಬಾ ಚಳಿ ಆಗ್ತಿದೆ. ನಾನು ಇದೇ ಹೇಳೋಣ ಅಂತಿದ್ದೆ. ಸ್ವಲ್ಪ ತಿಂಗಳಾದ್ಮೇಲೆ ಇಲ್ಲೇನೆ ಬರೋಣ, ಏನ್ ಹೇಳ್ತೀಯಾ? ಹಾಗಾದ್ರೆ ಎಲ್ಲಿಗೆ ಹೋಗುವುದು? ಅದೇನೇ ಸಮಸ್ಯೆ. ಒಳ್ಳೆ ಬಿಸಿಲಿರೋ ಕಾಡಿನ ಪ್ರದೇಶಗಳು ಕಂಡಿಡಿಬೇಕು. ಹೌದು ಹೌದು. ಯುರೇಕಾ, ನಮಗೆ ಒಬ್ರೊಬ್ರಿಗೆ ಒಂದೊಂದು ಕಡೆ ಹೋಗಿ ಹುಡ್ಕೋಣ. ಸುಮಾರೊಂದು 2 ತಿಂಗಳಲ್ಲಿ ಒಂದು ಜಾಗ ಸಿಕ್ಕೇ ಸಿಗುತ್ತೆ. ಏನಂತೀರಾ? ಹೇ ಗೂಬೆ, ಬನ್ನಿ. ಅದಿದೊಳಗೆ ಈ ಚಳಿಗಾಲನೇ ಮುಗಿದೋಗ್ಬಿಡುತ್ತೆ. ನೋಡು, ಒಂದು ಕಪ್ಪು ಹುಲಿ ಬೆಕ್ಕುವನ್ನು ಬೇಟೆಯಾಡ್ತಿದೆ. ಅಯ್ಯೋ ಬನ್ನಿ, ಬೇಗ ಹೋಗಿ ಅದನ್ನು ಕಾಪಾಡು. ಹಾಗೆ ಬನ್ನಿ ಅಲ್ಲಿ ಹೋಗಿ ಆ ಕಪ್ಪು ಹುಲಿಯನ್ನು ಓಡಿಸಿ ಬೆಕ್ಕುವನ್ನು ಕಾಪಾಡಿದ. ಇದು ಮಿಟ್ಟು. ಈ ಕಾಡಿಗೆ ತಪ್ಪು ದಾರಿಯಲ್ಲಿ ಬಂದಿರೋ ಒಂದು ಪಾಪ ಬೆಕ್ಕು. ಆದ್ರೇನು ಮಿಟ್ಟು ಬನ್ನಿ ಮತ್ತು ಸ್ನೇಹಿತರ ಹತ್ರ ಬೇಗನೆ ಸ್ನೇಹ ಬೆಳೆಸಿಕೊಂಡಳು. ಸ್ನೇಹಿತರೆ, ನನ್ನ ಜೀವನ ಕಾಪಾಡಿದೀರಾ, ತುಂಬಾ ಥ್ಯಾಂಕ್ಸ್. ನಾನು ಈ ಕಾಡಿಗೆ ತಪ್ಪು ದಾರಿಯಲ್ಲಿ ಬಂದ್ಬಿಟ್ಟಿದ್ದೀನಿ. ಓ ಹೌದಾ? ಯಾವ ಕಾಡಿಂದ ಬಂದಿದ್ಯಾ ನೀನು? ನಾನು ಆ ಮಳೆ ಕಾಡಿಂದ ಬಂದಿದ್ದೀನಿ. ಓ, ಅಲ್ಲಿ ಯಾವತ್ತೂ ಮಳೆ ಇರುತ್ತಾ? ಇಲ್ಲ ಇಲ್ಲ, ಅಲ್ಲಿ ಈಗ ತುಂಬಾ ಸುಡುತ್ತಾ ಇದೆ. ತುಂಬಾ ವರ್ಷಗಳ ಮುಂಚೆ ಅಲ್ಲಿ ಜಾಸ್ತಿ ಮಳೆ ಇತ್ತು, ಅದಕ್ಕೆ ಈ ಹೆಸರು. ಹಾಗೇನಾ? ನಾವು ಇಲ್ಲಿಂದ ಸ್ವಲ್ಪ ಜಾಸ್ತಿ ಬಿಸಿಲಿರೋ ಜಾಗಕ್ಕೆ ಹೋಗ್ಬೇಕು ಅಂತಿದ್ವಿ. ಹೌದು ಹೌದು, ಮಿಟ್ಟುವನ್ನು ನೋಡಿದ್ದು ಒಳ್ಳೇದಾಯ್ತು. ನಮಗೆ ಎಲ್ಲರಿಗೂ ಸೇರಿ ಅಲ್ಲಿಗೆ ಹೋಗೋಣ. ಸರಿ ಬನ್ನಿ, ನನಗೂ ಖುಷಿನೇ. ಪ್ರಯಾಣವನ್ನು ಶುರು ಮಾಡೋಣ. ಸರಿ, ಎಲ್ಲರೂ ಬನ್ನಿ ಹೋಗೋಣ. ಹಾಗೆ ಅವರು ಮಳೆಕಾಡಿಗೆ ಹೋಗೋ ಪ್ರಯಾಣವನ್ನು ಶುರು ಮಾಡಿದರು.